ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಗೈಸ್, ನಾನಿವತ್ತು ಇನ್ನೊಂದು ಹೊಸ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಸೊ ಅದೇನಪ್ಪ ಅಂದರೆ, ನಾನು ಲಾಸ್ಟಲ್ಲಿ ಹೇಳಿದ್ನಲ್ವ ಕಿರಿಕ್ ಕಪಲ್ ಅಂತ ಹೇಳಿ. ಸೊ ಅವರಿಬ್ಬರನ್ನ ಸಪ್ರೇಟ್ ಮಾಡಿದ್ದೀವಿ. ಸೊ ಸಪ್ರೇಟ್ ಮಾಡಾದ್ಮೇಲೆ ಏನು ಮಾಡಿದ್ದೀವಿ ಅಂದರೆ, ಒಂದು ದಿವಸ ಅದನ್ನು ಹಾಕಿದ್ದೀವಿ ಫೀಮೇಲ್ನ. ಅದು ಒಂದಿನ ಆದಮೇಲೆ ಇನ್ನೊಂದು ದಿನದ ಮೇಲ್ನ ಡ್ಯೂಟಿ ಆಗ್ತಾ ಇದ್ದೀವಿ. ಸೊ ಶಿಫ್ಟ್ ಥರ ಮಾಡ್ತಾ ಇದ್ದೀವಿ, ಓಕೆನಾ. ಸೊ ಯಾಕಂದರೆ ಇಬ್ಬರು ಬಿಟ್ಟರೆ ಅವರು ಮತ್ತೆ ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಒಂದು 2 days ಬ್ಯಾಕೆ ಆ ವಿಡಿಯೋನ ಇದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ. 2 days ಬ್ಯಾಕೇ ಏನು ಮಾಡಿದ್ವಿ, ಸಪ್ರೇಟ್ ಮಾಡಿಬಿಟ್ವಿ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಸೊ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಯಾಕಂದರೆ ಒಂದು ಸತಿ ಇದೇ ಥರ ಮಾಡಿದ್ದೀವಿ ನಾವು. ಸೊ ಈ ಸತಿನೂ ಅದೇ ಮಾಡ್ತಾ ಇದ್ದೀವಿ. ನೋಡ್ರಿ ಅಲ್ಲಿ ಅವಳು ಪುಕ್ಕ ಕಿತ್ಕೊಂಡು ಇಟ್ಕೋತಾ ಇದ್ದಾಳೆ ನೋಡಿ ಗೈಸ್, ಬಾಯಲ್ಲಿ ಪುಕ್ಕ ಇಟ್ಕೊಂಡವಳೆ. ಸೊ ಇದನ್ನ ನೋಡೋಣ, ನೆಕ್ಸ್ಟು ಮರಿಯಾದವಾಗ ತೋರಿಸ್ತೀವಿ ಹೇಗೆ ಬಂದಿದೆ ಅಂತ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ಅಲ್ಲಿಗೆ ಕಾವು ಕೂತ್ಬಿಟ್ಟು ಒಂದು 4-5 days ಆಗಿರ್ಬೋದು ಅಷ್ಟೇ, ಜಾಸ್ತಿ ಏನೂ ಆಗಿಲ್ಲ. ಆಮೇಲೆ ಇವ್ರದ್ದು ಬಂದುಬಿಟ್ರೆ, ಇವ್ರದ್ದು ಪಟ್ಟ ಇದೆಯಲ್ಲ, ಈ ಪಟ್ಟನ ಸೆಪ್ರೇಟ್ ಮಾಡಬೇಕು. ಮಾಡ್ತೀವಿ, ಯಾಕಂದರೆ ಅವ್ನು ದೊಡ್ಡಕ್ಕಾಗಿದ್ದಾನೆ, ಅವನೇ ತಿಂತಾನೆ, ಅವನೇ ನೀರೆಲ್ಲ ಕುಡಿತಾನೆ. ಸೊ ಇವಾಗ ಅವ್ರು ಮತ್ತೆ ಮೊಟ್ಟೆ ಇಟ್ಟಿದ್ದಾರಲ್ವ, ಸೊ ಅವ್ರದ್ದು ಮರಿ ಆಗುತ್ತೆ ಇವಾಗ. ಅದಕ್ಕೆ ಇದನ್ನೇ ಸಪ್ರೇಟ್ ಮಾಡಬೇಕು. ಅದು ಬಿಟ್ಟರೆ ಇನ್ನು ಯಾವುದು ನ್ಯೂಸ್ ಇಲ್ಲ. ಇವರಿಬ್ರದ್ದಿಲ್ಲ, ಆ್ಯಕ್ಚುಲಿ ಇವರಿಬ್ರದ್ದು ಬರಬೇಕಿತ್ತು. ಬರೀ ತಿನ್ನಕ್ಕೆ ಬರ್ತಲ್ಲ ನೋಡ್ತು. ನೋಡಿ ಗೈಸ್, ನಂಗೆ ಇಷ್ಟೇ ಅವಳು ಎಷ್ಟು ಕ್ಯೂಟಾಗಿ. ಇವಳ್ದು ಮರಿ ಎಲ್ಲ ಇಷ್ಟೇ ಕ್ಯೂಟಾಗಿ ಬರುತ್ತೆ. ನೀನು ಇಡೀ ಬೆರಳೆ ನುಂಗ್ತಾವಳೆ ಅವಳು ಅಷ್ಟೊತ್ತಕ್ಕೆ. ತಗೋ, ಚಿಂಗ್ 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 ಚಿಂಗ್. ಬೇಡವಾ? ಅವಾಗೆಲ್ಲ ಜೋರಾಗಿ ಕಚ್ಚೋರು, ಇವಾಗ ಎಷ್ಟು ನಿಧಾನ ಕಚ್ತಾರೆ. ಹುಡುಗ್ಬಿಟ್ಲು. ರೀಸೆಂಟಾಗಿ ಇವಳೆಲ್ಲ ಗೈಸ್ ಫುಡ್ ಎಲ್ಲ ಹಾಕ್ತಾರದು, ನೀರೆಲ್ಲ ಹಾಕ್ತಾರದು, ಅದಕ್ಕೆ. ಇವರು ಮೊಟ್ಟೆ ಇಡ್ತವ್ರೆ, ಹೊಡಿತವ್ರೆ. ಅವ್ರದ್ದು ಅದೇ ಫಸ್ಟ್ ಮೊಟ್ಟೆ ನಾವು ಮರಿ ಮಾಡಿಸಲ್ಲ. ಸೊ ಅದು ಮೊಟ್ಟೆ ಫಸ್ಟ್ ಮೊಟ್ಟೆನ ತೆಗೆದು ಬಿಡ್ತೀವಿ, ಸೆಕೆಂಡ್ ಮೊಟ್ಟೆಯಿಂದ ಮರಿ ಮಾಡಿಸ್ತೀವಿ. ನೋಡ್ರಿ, ಇವನಾಗಲೇ ಕಾಯ್ತವನೆ, ನನ್ನ ಬಿಡ್ರಿ ಅಂತ. ಅರ್ಜೆಂಟ್ ಅವನಿಗೆ ಇವಾಗ. ಈಗ ಅವನ್ನ ಬಿಡೋದೆ, ತಗೊಳ್ರಿ. ಅವನ್ನ ಬಿಡಬೇಕು ಗೈಸ್. ಆ್ಯಂಡ್ ಈ ವಿಡಿಯೋಲಿ ಇಷ್ಟೇ ಅಪ್ಡೇಟ್. ಸೊ ಇವರಿಬ್ರದ್ದು. ಸೊ ನೆಕ್ಸ್ಟು ಮರಿ ಆದವಾಗ ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ. ಮರಿ ಹೇಗೆ ಬಂತು, ಚೆನ್ನಾಗಿ ಬಂತಾ ಅಂತ ಅಂದ್ಬಿಟ್ಟು. ಸೊ ಇವಾಗ ಇವಳನ್ನ ಇಲ್ಲಿಂದ ಎತ್ತಬೇಕು, ಅವನನ್ನ ಹಾಕಬೇಕು. ನಮ್ಮ ಹತ್ರ ಇರೋದು ಇದೇ ಬೆಸ್ಟ್ ಆಪ್ಷನ್ ಗೈಸ್. ಇದು ಬಿಟ್ಟರೆ ನಾನು ಹೇಳಿದ್ನಲ್ಲ, ಇನ್ಕ್ಯುಬುಲೇಟರ್ ಎಲ್ಲ ತರಬೇಕು, ಬಟ್ ಅದೇಳಿ ಕಾಸ್ಟ್ಲಿ ಅನ್ನೋದಕ್ಕಿಂತ ಇನ್ಕ್ಯುಬೇಟರಲ್ಲಿ ನಾವು ಕೋಳಿ ಮರಿ ಮಾಡಿಸ್ಬೋದು. ಈ ಪಾರಿವಾಳ ಮರಿ ಮಾಡಿಸಿದಾಗ ಏನಾಗುತ್ತೆ ಅಂದರೆ, ಫೀಡ್ ಮಾಡಬೇಕಲ್ಲ. ಕೋಳಿ ಮರಿ ಆಗಿದ ತಕ್ಷಣ ಅದು ಸೆಲ್ಫ್ ಫೀಡ್, ಅದು ಅವೇ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಫೀಡ್ ಮಾಡಲ್ವಾ? ಇವು ಬೇರೆ ಅಪ್ಪ ಅಮ್ಮ ಫೀಡ್ ಮಾಡಲ್ಲ. ನಮ್ದು ಮುಂಚೆ ಒಂದ್ಸಲ ಅದರ ಓನ್ ಅಪ್ಪ ಅಮ್ಮನೇ ಫೀಡ್ ಮಾಡಿರೋ ಮರಿ ಸುತ್ತೆ. ಇನ್ಕ್ಯುಬೇಟರಲ್ಲಿ ಯಾರು ಫೀಡ್ ಮಾಡ್ತಾರೆ ಮರಿ ಆಗಿದ ತಕ್ಷಣ? ಇವ್ರ ಜೊತೆ ಬಿಡೋದು. ಅವಾಗ ಹಂಗಲೇ ಫೀಡ್ ಮಾಡಲ್ಲ. ನಾವು ಲಾಸ್ಟ್ ಟೈಮ್ ಒಂದ್ಸತಿ ನಮ್ದು ಇದೇ ಥರ ಮರಿ ಒಂದು ಅದ್ರ ಅಪ್ಪ ಅಮ್ಮ ಫೀಡ್ ಮಾಡ್ದಿರಾ ಸತ್ತೋಯ್ತು, ನೆನಪಿದೆಯಾ? ನಾವೇ ಒಂದ್ಸರಿ ಫೀಡ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅದೇನೋ ಮೊಟ್ಟೆ ಎಲ್ಲ ತಿನ್ನಿಸ್ಬೇಕು, ಏನೋ ವಿಡಿಯೋ ನೋಡಿ ಅದೊಂದು ಟ್ರೈ ಮಾಡಿದ್ವಿ ಗೈಸ್ ನಾವು. ಅವಾಗ ನನಗೆ ನೆನಪಿಲ್ಲ, ನಾನು ಮಾಡಿದ್ದೆ ಅವಾಗ. ಜಾಸ್ತಿ ಇವರೇ ನೋಡ್ಕೋತಾ ಇದ್ದಿದ್ವಿ, ಯಾಕಂತಂದರೆ ನಾನು ಆಫೀಸ್ಗೆ ಹೋಗ್ತಿದ್ದೆ. ನನಗೆ ಇದರೆಲ್ಲ ಲಿಂಕ್ ಇಲ್ಲ. ನಾನು ಸಂಡೇ ಬಂದು ಒಂದ್ಸತಿ ನೋಡಿದ್ರೆ ಅದೇ ದೊಡ್ಡ ವಿಷಯ. ನಾನು ಜಾಸ್ತಿ ಟೈಮ್ ಸಿಗ್ತಾ ಇರಲಿಲ್ಲ. ಇವಾಗ ಅದೇ ಹಂಗಲ್ಲ, ಎಲ್ಲ ಗೊತ್ತಾಗುತ್ತೆ ನೋಡಿ ಗೈಸ್. 2 ಮೊಟ್ಟೆ ಆಲ್ಮೋಸ್ಟ್ ಆಗಿದೆ ಅನಿಸುತ್ತೆ, ನೋಡಬೇಕು. ಇವಾಗ ಅಪ್ಪನ ಡ್ಯೂಟಿ, ಅಮ್ಮನ ತೆಗಿತಾ ಇದ್ದೀನಿ. ಎಲ್ಲ ಆಚೆ ಬರೋಕ್ಕೆ ಕಾಯ್ತವ್ರೆ. ಸದ್ಯ ಇನ್ನೊಂದು 2 ದಿವಸ ಅಂತೂ ಆಗಲ್ಲ, ಆಮೇಲೆ ಆಚೆ ಬಿಡಬೇಕು ಗೈಸ್. ಯಾಕಂದರೆ ಸದ್ಯ ಸ್ವಲ್ಪ ಬ್ಯುಸಿ ಇದ್ದೀವಿ. ಇನ್ನೊಂದು 2-3 ದಿನ ಅಂತೂ ನಾವು ಬ್ಯುಸಿ ಇದ್ದೀವಿ. ಅದಕ್ಕೇ ನೋಡೋಣ, ಇನ್ನೊಂದು 2 ದಿನ ಬಿಡೋಣ. ಸೊ ಇದೇ ಇಷ್ಟು ಅಪ್ಡೇಟು ಗೈಸ್. ಮರಿ ಆದವಾಗ ನೆಕ್ಸ್ಟ್ ವೀಡಿಯೋಲಿ ಅಪ್ಡೇಟ್ ಮಾಡ್ತೀನಿ, ಮರಿ ಆಯಿತೋ ಇಲ್ವೋ ಅಂತ. ಸೊ ವರ್ಕ್ ಆಗುತ್ತೋ ಇಲ್ವೋ ನೋಡೋಣ. ಸೊ ಇವಳನ್ನ ಇವಾಗ ಸಪ್ರೇಟ್ ಮಾಡಿದ್ದೀವಿ. ಸೊ ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಗೈಸ್
ಇನ್ನೊಂದು ಹೊಸ ಅಪ್ಡೇಟ್ ಜೊತೆ ಬರ್ತೀನಿ. ಹೊಸ ಅಪ್ಡೇಟ್ ಅಂದರೆ ಏನಾದರೂ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗೋ ಥರ ಪಿಜನ್ ಬಗ್ಗೆ. ಹೊಸತಿ ಎಲ್ಲ ಪಿಜನ್ ಹೇಗೆ ಸಾಕಬೇಕು, ಯಾವ್ದು ಈಸಿ ಅಂತೆಲ್ಲ ನಾನು ಅಪ್ಡೇಟ್ ಮಾಡಿದ್ದೆ ಅಲ್ವಾ. ಸೊ ಆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ನೆಕ್ಸ್ಟ್ ಇನ್ನು ಬೇರೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಈ ಥರ ಪಿಜನ್ ಇನ್ಫಾರ್ಮೇಷನ್ ತುಂಬ ಬರ್ತಾ ಇರುತ್ತೆ. ಆ್ಯಂಡ್ ನಿಮ್ಗೇನಾದರೂ ಪಿಜನ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬೈ ಬೈ ಗೈಸ್. ಆ್ಯಂಡ್ ಗೈಸ್, ಲಾಸ್ಟ್ ವೀಡಿಯೋಲಿ ಹೇಳಿದ್ನಲ್ಲ ಇವರಿಬ್ಬರು ಇನ್ನೂ ಜಗಳ ಆಡ್ತಾ ಇಲ್ಲ ಅಂತ. ಸೊ 2-3 ದಿನದಲ್ಲಿ ಆಲ್ರೆಡಿ ಜಗಳ ಸ್ಟಾರ್ಟ್ ಮಾಡೋರೆ. ಅದಕ್ಕೆ ಇವತ್ತು ಸಪ್ರೇಟಾಗಿ ಬಿಡೋಣ ಅಂತ. ಸೊ ಇವರಿಬ್ಬರಲ್ಲಿ ಇವಾಗ ಒಬ್ಬರನ್ನ ಎತ್ಬಿಟ್ಟು ಸಪ್ರೇಟಲ್ಲಿ ಬಿಡ್ತೀವಿ. ಆಮೇಲೆ ಒಂದಿನ ಅವರು ಒಂದಿನ ಇವರು ಅಂತ ಮಾಡ್ಕೋಬೇಕು ಅಂತಿದ್ದೆ. ಇವರೇನ ಜಗಳ ಆಡ್ತಿರೋದು? ಫುಲ್ಲು ಡಮಾಲ್ ಡಿಮಿಲ್ ಅಂತ ಸೌಂಡು ಗೈಸ್. ಫುಲ್ ಆ ಬಾಕ್ಸ್ನೆಲ್ಲ ಹೊಡೆಯೋ ಥರ ಪಕ್ಕ ಇವಾಗ ಮೊಟ್ಟೆ ಹೊಡೆದಾಕ್ಬಿಡ್ತಾರೆ ಬಿಟ್ಟರೆ. ಅದಕ್ಕೆ ಈ ಸತಿ ನಾವು ಬಿಡಲ್ಲ. ಒಂದಿನ ಏನಂತಾರೆ ಅವ್ರನ್ನ, ಒಂದಿನ ಇವ್ರನ್ನ ಡ್ಯೂಟಿಗೆ ಹಾಕ್ತೀವಿ. ಇವಾಗ ಹಿಂಗೆ ಮಾಡಿನೇ ಒಂದ್ಸರಿ ಒಂದು ಜೊತೆ ಮರಿ ಮಾಡಿದ್ವಿ ಸಪ್ರೇಟ್ ಮಾಡಿ. ಇವಾಗೂ ಹಂಗೆ ಮಾಡ್ಬೇಕು ಇವಾಗ. ಹೇಳ್ದಿದ್ರೆ ಅಷ್ಟೇ. ನಾಳೆ ಹೊಡೆದಾಕೊಂಡವ್ರೆ ಏನೋ ನೋಡ್ಬೇಕು. ಅವಲೇ ಬಂದು ನೋಡಿದಾಗ ಒಂದು ಮೊಟ್ಟೆ ಕಾಣಿಸ್ತಾ. ನಾ ಬೆಳಗ್ಗೆ ಬಂದವಾಗ ಕಾಣಿಸ್ತು 2 ಮೊಟ್ಟೆನೂ ಇತ್ತು. ಇವಾಗ ಒಂದು 10-15 ನಿಮಿಷದಿಂದ ಸ್ಟಾರ್ಟ್ ಮಾಡ್ಕೊಂಡು ಮೇಲೆ ಬಂದ ತಕ್ಷಣ 2 ಮೊಟ್ಟೆ ಇದೆ ಗೈಸ್. 2 ಐತೆ. ನೀನು ಹೊಡೀರಿ ಅವ್ನು ಇಟ್ಕೊಂಡು ನಡೀರಿ. ಹಾಕ್ರಿ ಆ ಕಡೆ ಕೇಜ್ಗೆ ಅವನ್ನ. ಇರ್ತಾನೆ ಸಪ್ರೇಟಾಗಿ ಒಬ್ಬನೇ ಅಷ್ಟೇ ಗೈಸ್. ಈಗ ಮಾಡಿಕೊಂಡು ನಾವು ಈ ಸರಿ ಮರಿ ಮಾಡ್ತೀವಿ. ಎಸ್, ಈ ಸತಿ ಮಾಡಲೇಬೇಕು ಅಫ್ಕೋರ್ಸ್. ಹಂಗೆ ಬಿಟ್ಟರೆ ಅಂತೂ ಪಕ್ಕ ಹೊಡ್ತಾಯಿರ್ತಾರೆ. ಹೌದು, ಒಂದೇ ಬ್ಯಾಚ್ ಫಸ್ಟ್ ಟೈಮ್ ಈ ಥರ ಮಾಡ್ಕೊಂಡಿದ್ದು. ಅದಾದಮೇಲೆ ಎಲ್ಲ ಗಮಾರ್ ಮರಿಗಳೇ ಇಲ್ಲ, ಎಲ್ಲ ಮೊಟ್ಟೆ ಹೊಡೆದಾಕ್ಬಿಟ್ಟವ್ರೆ. ನೋಡೋಣ. ಇವಾಗ ಒಬ್ಳಿದಾಳೆ. ಸೊ ಈ ಅಮ್ಮ ಕೂತಿರ್ತಾಳೆ, ಅವನೇನೆ ನನಗೆ ಬಿಡು ಅಂತ ಬಿಟ್ಬಿಟ್ರೆ ಸುಮ್ಮನೆ ಇರ್ತಾರೆ. ಏನು ಜಗಳ ಗಿಗ್ಲ ಏನಾಗಲ್ಲ. ಈ ಅಮ್ಮ ಬಿಡ್ತೀರ ನಾನೇ ಕೂತಿರ್ತೀನಿ ಅಂತ ಕೂತಿರ್ತಾಳಲ್ಲ, ಅವಾಗ ಅವನು ಈ ಥರ ಇಬ್ಬರು ಕಿತ್ತಾಡಿ ಮೊಟ್ಟೆ ಹೊಡೆದಾಕೋಗ್ಬಿಡ್ತಾರೆ. ನೋಡಿ, ಹಾಕೊಂಡು ಜರ್ಸ್ಕೊ ಅಮ್ಮ. ನಿಂದೆ ಇವತ್ತು ಫುಲ್ ನಿಂದೆ ಡ್ಯೂಟಿ, ನಾಳೆ ನಿನ್ನ ಗಂಡನ ಡ್ಯೂಟಿ. ಹಿಂಗೆ ಮಾಡ್ತೀವಿ ಗೈಸ್. ನೋಡೋಣ ಈ ಸರಿ ಒಂದ್ಸರಿ ಆಳಿ ನಮಗೆ ಅದು ವರ್ಕೌಟ್ ಆಗೈತೆ. 2 ಮೊಟ್ಟೆನೂ ಮರಿ ಆಗಿತ್ತು. ಈ ಸರಿ ನೋಡಬೇಕು. ಮರಿ ಆದ್ಮೇಲೆನೂ ಅಷ್ಟೇ, ಆ ಮರಿನೂ ಅಷ್ಟೇ ಅವರು ಜೊತೆಗೆ ಬಿಟ್ಟಿದ್ವಲ್ಲ ತಿನ್ನಿಸ್ತಾರೆ. ಯಾರೇ ಕಿತ್ತಾಡಿ ಗಾಯ ಮಾಡಿಬಿಟ್ಟಿದ್ರು ಒಂದ್ಸಲಿ. ಅದೇ ಇವಾಗ ಏನು ನಮ್ಮ ಹತ್ರ ಐತಲ್ಲ ಅದೇ ಮರಿನೇನೆ. ಆಮೇಲೆ ಮತ್ತೆ ಸಪ್ರೇಟ್ ಮಾಡಿಬಿಟ್ಟಿದ್ವಿ ಅಷ್ಟೇ ಗೈಸ್. ಈ ವಿಡಿಯೋಲಿ ಇವನು ನಿಲ್ಬಿಟ್ಟಿದ್ದೀವಿ ನೋಡಿ ಗೈಸ್. ಇವನಿಲ್ಲವನೇ ಸಪ್ರೇಟಾಗಿ ಊಟ ನೀರು ಎಲ್ಲ ಐತೆ. ಸೊ ಅವಳಲ್ಲವಳೆ. ಸೊ ಈ ಸತಿ ಇವ್ರದ್ದು ಹಿಂಗೇನೆ, ಇವ್ರದ್ದೊಂದು ದಿವಸ ಡ್ಯೂಟಿ, ಅವ್ರದ್ದೊಂದು ದಿವಸ ಡ್ಯೂಟಿ. ಮರಿ ಆದ್ಮೇಲೆನೂ ಅಷ್ಟೇ ಗೈಸ್. ಒಂದು ಸ್ವಲ್ಪ ಮರಿ ದೊಡ್ಡ ಕೂದಲು ಬರೋವರೆಗೂ ಹಿಂಗೆ ಸಪ್ರೇಟ್ ಮಾಡೋಣ ಅಂತ ಇದೀನಿ. ನೋಡೋಣ, ಅವರಿಬ್ಬರು ಸೈಲೆಂಟ್ ಆದರೆ ಓಕೆ, ಸೈಲೆಂಟ್ ಆಗಿಲ್ಲ ಹಿಂಗೆ ಸಪ್ರೇಟಾಗಿ ಇರಬೇಕು. ನೋಡ್ರಿ ಪಕ್ಕದ ಮನೇಲಿ ಏನಾಯ್ತು ಅಂತ ಹೇಳಿ ನೋಡಕ್ ಬರೋ ಥರ ಹಂಗೆ ಬರ್ತೈತೆ. ಏನು ಎಲ್ಲಿ ಏನಾಯ್ತು ನಂಗೊಂದು ಸ್ವಲ್ಪ ಹೇಳಿ. ಮಾಡ್ಬಿಟ್ರಂತೆ ಎಲ್ಲಿ ಯಾಕೆ ಅಂತ ನೋಡ್ತಾ ಇದ್ದಾರೆ ಅಷ್ಟೇ ಗೈಸ್. ಈ ವಿಡಿಯೋಲಿ ಅದಕ್ಕೆ ಬಂದೆ, ಮಾಡಿಕೊಂಡು ನಿಮಗೆ ಇನ್ಫಾರ್ಮ್ ಮಾಡಿಬಿಡೋಣ ಅಂತ. ನೋಡಿದ್ರ ನಾವು ಹೇಳಿಲ್ವಾ, ಇರೋದೇ ಇಲ್ಲ. ಈ ಸರಿ ಇರ್ತಾರೆ ಅಂದ್ಕೊಂಡಿದ್ವಿ, ಈ ಸರಿನೂ ಅಷ್ಟೇ. ನಾನು 2 ದಿವಸ ಏನು ಸೌಂಡ್ ಇರಲಿಲ್ಲ. ಕಿತ್ತಾಟದ ಕಪಲ್ಸ್. ಓಕೆ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.